ಎಲ್ರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಮ್ಯಾಮ್ಸ್ ನೀತಿ. ಸೊ ಇವತ್ತು ನಮ್ಮ ಟಾಪಿಕ್ಕು ಪ್ರಾಜೆಕ್ಟ್ ಎಲಿಫೆಂಟ್. ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕಂತಂದರೆ UPSCಯಲ್ಲೇ ಎಲಿಫೆಂಟ್ ಮೇಲೆ ಕ್ವಶನ್ ಬಂದಿದೆ. ಸೊ KPSCಯಲ್ಲಿ ಡೈರೆಕ್ಟ್ ಕ್ವಶನ್ ಅದನ್ನೇ ತೆಗೆದಾಕ್ಬೋದು, ಇಲ್ಲ ಸ್ವಲ್ಪ ಮಾಡಿಫೈ ಮಾಡಿ KEಯಲ್ಲಿ ಅಥವಾ PSIಯಲ್ಲಿ ಕೇಳ್ಬೋದು. ಸೊ ವಿಲ್ ಜಸ್ಟ್ ಸಿ ಪ್ರಾಜೆಕ್ಟ್ ಎಲಿಫೆಂಟ್ ಅಂಡರಲ್ಲಿ ಏನೇನು ಬರುತ್ತೆ, ಯಾಕೆ ಪ್ರಾಜೆಕ್ಟ್ ಎಲಿಫೆಂಟ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಮಾಡ್ತು ಅಂಡರ್ ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ಪ್ರಾಜೆಕ್ಟ್ ಎಲಿಫೆಂಟ್ ವಾಸ್ ಲಾಂಚ್ಡ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಫೆಬ್ರವರಿ 1992 ಅಲ್ಲಿ ಇದನ್ನ ಲಾಂಚ್ ಮಾಡಿದ್ದು. ಸೊ ಈ ಸ್ಕೀಮಲ್ಲಿ ಏನಂತಂದ್ರೆ ಫಿನಾನ್ಷಿಯಲ್ ಮತ್ತೆ ಟೆಕ್ನಿಕಲ್ ಸಪೋರ್ಟ್ ಮಾಡೋದು, ಆರ್ಥಿಕವಾಗಿ ಮತ್ತೆ ತಾಂತ್ರಿಕವಾಗಿ ಎಲಿಫೆಂಟ್ಸ್ನ ಹೇಗೆ ಉಳಿಸ್ಕೊಳ್ಳೋದು, ಎಲಿಫೆಂಟ್ಸ್ನ ಹೇಗೆ ಸೇಫ್ ಗಾರ್ಡ್ ಮಾಡೋದು, ಎಲಿಫೆಂಟ್ ಪಾಪ್ಯುಲೇಷನ್ನ ಹೇಗೆ ಇನ್ಕ್ರೀಸ್ ಮಾಡೋದು, ಮ್ಯಾನೇಜ್ ಮಾಡೋದು, ಇದೆಲ್ಲದ್ರ ಬಗ್ಗೆ ಒಂದು ಡೀಟೇಲಿಂಗ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರನೇ 1992ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನುವಂತಹ ಒಂದು ಪ್ರಾಜೆಕ್ಟ್ಸ್ನ ಲಾಂಚ್ ಮಾಡಿದ್ರು. ಇದ್ರ ಮೇಜರ್ ಏಮ್ ಏನು ಅಥವಾ ಆಬ್ಜೆಕ್ಟಿವ್ಸ್ ಏನು ಅಂತ ನೋಡೋಣ. ಇದು ರೀಸೆಂಟ್ ನ್ಯೂಸಲ್ಲಿ ಏನಕ್ಕಿತ್ತು ಅಂತ ಅಂದರೆ, ಗೌರ್ಮೆಂಟ್ ಹ್ಯಾಸ್ ನೋಟಿಫೈಡ್ ಕ್ಯಾಪ್ಟಿವ್ ಎಲಿಫೆಂಟ್ ರೂಲ್ಸ್ನ ತಂದಿದೆ. ಯಾಕಂತಂದ್ರೆ ಈಗ ಒಂದ್ ಕಡೆಯಿಂದ ಒಂದ್ ಕಡೆಗೆ ಎಲಿಫೆಂಟ್ನ ಸಾಗಿಸುವಾಗ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕಂಡೀಷನ್ಸ್ನ ಫಾಲೋ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ಬಂಡೀಪುರಲ್ಲಿ ನಮಗೆ ಸಾಕಷ್ಟು ಆನೆಗಳು ಸಿಗುತ್ತೆ, ಮತ್ತೆ ಕೆಲವು ಸಲ ನಾಗರಹೊಳೆಯಲ್ಲಿರುತ್ತೆ. ಅದನ್ನ ಮೈಸೂರಿಗೆ ಕೆಲವು ಸಲ ಶಿಫ್ಟ್ ಮಾಡ್ತಾ ಇರ್ತಾರೆ ಅಥವಾ ಇನ್ನೊಂದು ಕಡೆಗೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಅವರು ಸರಿಯಾಗಿ ಗೈಡ್ಲೈನ್ಸ್ ಫಾಲೋ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಲಿಫೆಂಟ್ಗೆ ಅದು ಇಂಪ್ಯಾಕ್ಟ್ ಆಗುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಕೆಲವು ಸಲ ಕೆಡ್ಡ ಅಂತ ತೋಡ್ತಾರೆ. ನಮ್ಮ ಸೈಡ್ ತುಂಬಾ ಎಲಿಫೆಂಟ್ ದಾಳಿ ಮಾಡೋದ್ರಿಂದ ಕೆಡ್ಡ ಅಂತ ಹೇಳಿ ತೋಡ್ತಾರೆ. ಆ ಕೆಡ್ಡ ತೋಡೋದ್ರಿಂದ ಅವ್ರೇನ್ ಅನ್ಕೊಂತಾರೆ, ಹ್ಯೂಮನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ನ ಕಮ್ಮಿ ಮಾಡ್ಬೋದು ಅಂತ. ಬಟ್ ಅಲ್ಲಿ ಹಂಗ ಆಗೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ಎಲಿಫೆಂಟ್ ಸಾಯ್ತವೆ. ಬಿಕಾಸ್ ಹಿಂಗೆ ನಿಮ್ದು ಊರಿದೆ ಅಂತಂದ್ರೆ ಇಲ್ಲಿ ಒಂದು 10 ಅಡಿದು ಗುಂಡಿ ತೆಗ್ದಿರ್ತಾರೆ ಇಲ್ಲಿ ಫುಲ್ ಸುತ್ತ. ಈ ಗುಂಡಿಗೆ ನಿಮ್ಗೆ ಒಂದು ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕಿರ್ತಾರೆ. ಅದನ್ನೇನಾದ್ರೂ ಅಪ್ಪಿತಪ್ಪಿ ಎಲೆಕ್ಟ್ರಿಕ್ ಫೆನ್ಸಿಂಗ್ನ ದಾಟಿ ಇಲ್ಲಿ ಬಂದ್ರೆ ಆಮೇಲೆ ಆನೆ ಮೇಲೇಳಕ್ ಆಗೋದಿಲ್ಲ. ಬಿಕಾಸ್ ಅಷ್ಟು ದೊಡ್ಡ ಹೊಂಡ ಇರುತ್ತೆ ಅಂಡ್ ಇಲ್ಲಿಂದ ಇಲ್ಲಿಗೆ ಹಾರಕ್ಕೂ ಕೂಡ ಆಗೋದಿಲ್ಲ. ಅಂದ್ರೆ ಅದು ಸೇಫ್ ಗಾರ್ಡ್ ಆಫ್ ದ ಹ್ಯೂಮನ್ ಮಾಡಕ್ ಹೋಗ್ತಾರೆ. ಸೊ ಮತ್ತಿನ್ನೊಂದು ಏನಂತಂದ್ರೆ, ಈಗ ನಮ್ಮ ಬಿಸ್ಲೆ ಬ್ಯೂಟಿ ಸ್ಪಾಟ್ ಅಥವಾ ಬಿಸ್ಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಏನಂದ್ರೆ ಆನೆಗಳು ತುಂಬಾ ಇದೆ. ಇದರಿಂದ ಮಲ್ನಾಡ್ ರೀಜನ್ಗೆ ತುಂಬಾ ಕಷ್ಟ ಆಗ್ತಿದೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನ ಸಾಗಾಣಿಸ್ತಾರೆ. ಅಂದ್ರೆ ನಾನು ಹೇಳ್ತಾ ಇರೋದು ವೈಲ್ಡ್ ಎಲಿಫೆಂಟ್ಸ್ ಬಗ್ಗೆ. ಅದನ್ನ ಸಾಗಾಣಿಸಿದಾಗ ಬೇರೆ ಕಡೆಗೆ ಸಾಗಾಣಿಕೆ ಮಾಡಿದಾಗ ಅಲ್ಲಿ ಅವುಗಳಿಗೆ ಹೆಲ್ತ್ ಇಶ್ಯೂಸು ಇನ್ನೊಂದು ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಅದನ್ನ ಹೇಗೆ ಮಾಡಬೇಕು, ಟ್ರಾನ್ಸ್ಫರ್ ಮಾಡುವಾಗ ಅಥವಾ ಟ್ರಾನ್ಸ್ಪೋರ್ಟ್ ಮಾಡುವಾಗ ಕೆಲವು ಸರ್ಟೈನ್ ರೂಲ್ಸ್ನ ಮಾಡಬೇಕು. ಅದಕ್ಕೋಸ್ಕರ ಈಗ ಪ್ರಾಜೆಕ್ಟ್ ಎಲಿಫೆಂಟ್ ಕೂಡ ನ್ಯೂಸಲ್ಲಿತ್ತು. ಹಾಗಾಗಿ ದೇ ಮೇ ಆಸ್ಕ್ ಅಬೌಟ್ ದ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಆಫ್ ದ ಎಲಿಫೆಂಟ್ಸ್, ಅಥವಾ ಇಂಡಿಯಾದಲ್ಲಿ ಎಷ್ಟು ಲೊಕೇಶನ್ಸ್ ಇದೆ, ಎಲಿಫೆಂಟ್ದು ಕನ್ಸರ್ವೇಷನ್ ಎಷ್ಟಿದೆ, ಮತ್ತೆ ಎಷ್ಟು ಟೋಟಲ್ ನಂಬರ್ಸ್ ಎಷ್ಟಿದೆ, ಅದಾದ್ಮೇಲೆ ಹೈಯೆಸ್ಟ್ ಯಾವ ಸ್ಟೇಟಲ್ಲಿದೆ, ಈ ಥರ ಎಲ್ಲವೂ ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗೋ ಸಾಧ್ಯತೆ ಇತ್ತು. ಸೊ ಐ ಜಸ್ಟ್ ಥಾಟ್ ದಟ್ ಓಕೆ, ಇದು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿ. ಸೊ ನಿಮ್ಗಿದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಏಷ್ಯನ್ ಎಲಿಫೆಂಟು ಆ್ಯಕ್ಚುಲಿ ಇಟ್ಸ್ ಲಾರ್ಜೆಸ್ಟ್, ಮತ್ತು 60% ಆಫ್ ದ ಆಲ್ ಏಷ್ಯನ್ ಎಲಿಫೆಂಟ್ಸು ಇಂಡಿಯಾದಲ್ಲಿ ಕಾಣಸಿಗುತ್ತೆ ನಿಮಗೆ. 2017 ಸೆನ್ಸಸ್ ಪ್ರಕಾರ 29,000 ಹತ್ತತ್ರ 30,000 ಅನಿಮಲ್ ಇತ್ತು. ಅದರಲ್ಲಿ ಹೈಯೆಸ್ಟ್ ನಿಮಗೆ ಕರ್ನಾಟಕದಲ್ಲಿ ಸಿಗುತ್ತೆ. ಇದಕ್ಕೋಸ್ಕರ ಇದು ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅಸ್ಸಾಮು, ಅದಾದಮೇಲೆ ಕೇರಳ. ಎಕ್ಸಾಮಲ್ಲಿ ಕೇಳ್ತಾರೆ ಹೈಯೆಸ್ಟ್ ಎಲಿಫೆಂಟ್ಸು ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಅಂತ, ಅಥವಾ 3 ಕೊಡ್ಬೋದು. ಇನ್ಕ್ರೀಸಿಂಗ್ ಕರ್ನಾಟಕ, ಅಸ್ಸಾಂ ಮತ್ತು ಕೇರಳ ರೆಸ್ಪೆಕ್ಟಿವ್ಲಿ ಮೊದಲ ಮತ್ತು 2ನೇ 3ನೇ ಸ್ಥಾನದಲ್ಲಿದೆ ಏಷ್ಯನ್ ಎಲಿಫೆಂಟ್ಗೆ ಹೋಲ್ಡ್ ಅಂದರೆ ಏನಂತಾರೆ, ಈ ಪ್ರದೇಶದಲ್ಲಿ ಹೆಚ್ಚಿದಾವೆ ಅಂತಲೂ ಒಂದು ಕ್ವಶನ್ ಆಗ್ಬೋದು. ಸೊ ನಿಮಗೆ ಗೊತ್ತಿರಬೇಕು, ಹೈಯೆಸ್ಟ್ ಇರೋದು ಕರ್ನಾಟಕದಲ್ಲಿ, ನೆಕ್ಸ್ಟು ಅಸ್ಸಾಂ, ನೆಕ್ಸ್ಟು ಕೇರಳ. ಇವು 3 ಸ್ಟೇಟ್ನ ನೆನ್ಪಿಟ್ಕೊಳ್ಳಿ. ದೆನ್ ಈ ಒಂದು ಸ್ಪೀಸೀಸ್ ಯಾವ್ಯಾವ ಸ್ಪೀಸೀಸ್ ಇದೆ ಅಂದರೆ, ಇಂಡಿಯನ್ ಎಲಿಫೆಂಟ್ ಇದೆ, ಸುಮಾತ್ರನ್ ಎಲಿಫೆಂಟ್ ಇದೆ, ಮತ್ತು ಶ್ರೀಲಂಕನ್. ಇದು 3. ಆ್ಯಂಡ್ ಇನ್ನೊಂದು ನೀವು ಏನು ನೆನ್ಪಿಟ್ಕೊಬೇಕು ಅಂತ ಅಂದರೆ, ಲಾರ್ಜೆಸ್ಟ್ ಟೆರೆಸ್ಟ್ರಿಯಲ್ ಎನಿಮಲ್ ಇನ್ ಏಷ್ಯಾ ಇದು, ಅದೆಲ್ರಿಗೂ ಗೊತ್ತೇ ಇದೆ. 13 ಕಂಟ್ರೀಸ್ ಇನ್ ಸೌತ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಈ ಒಂದು
ಏಷ್ಯನ್ ಎಲಿಫೆಂಟ್ ಕಂಡು ಬರುತ್ತೆ. ನಿಮ್ಗೆ ಅದನ್ನು ಒಂದು ಸ್ಟೇಟ್ಮೆಂಟ್ ಆಗಿ ಕೊಡ್ಬೋದು. 13 ಸ್ಟೇಟ್ಸ್, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ 13 ಕಂಟ್ರೀಸ್. ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಜಸ್ಟೇಷನ್ ಪೀರಿಯಡ್, ಅಂದರೆ ಈ ಗರ್ಭಾವಸ್ಥೆಯಲ್ಲಿ ಎಷ್ಟು ತಿಂಗಳುಗಳು ಎಲಿಫೆಂಟ್ ಇರುತ್ತೆ ಅಂತಂದರೆ 22 ಮಂತ್ಸ್, ಹೈಯೆಸ್ಟ್ ಇದು 22 ಮಂತ್ಸು, 680 ಡೇಸ್ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ಇನ್ನೊಂದು ನೆನ್ಪಿಟ್ಕೊಬೇಕು ಏನಂತ ಅಂದರೆ, ಎಲಿಫೆಂಟು ಒನ್ ಆಫ್ ದ ಎಮೋಷ್ನಲ್ ಅನಿಮಲ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಎನಿಮಲ್. ಈ ಎಲಿಫೆಂಟ್ ಕಾರಿಡಾರ್ ಅಂತ ಹೇಳಿ ಒಂದು ಜಾಗನ ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟರ್ಸ್ ದೂರದಲ್ಲಿ ಎಲಿಫೆಂಟ್ ಕಾರಿಡಾರ್ ಒಂದು ಜಾಗ ಇದೆ. ಆ ಎಲಿಫೆಂಟ್ಗಳು ಪ್ರತಿ ವರ್ಷ ಅದೇ ಜಾಗದಲ್ಲೇ ಹೋಗ್ತವೆ ಬಿಟ್ಟರೆ ಮತ್ತು ಅವು ಬೇರೆ ಎಲ್ಲೂ ಹೋಗೋದಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಳಿ, ಎಲಿಫೆಂಟು ಔಟ್ ಆಫ್ 24 ಅವರ್ಸಲ್ಲಿ 19 ಅವರ್ಸ್ ಅವು ತಿನ್ನುತ್ತೆ. ಐ ಮೀನ್ ದೇ ಈಟ್ ಬಟ್ ಅದರಲ್ಲಿ 50% ಆಫ್ ವಾಟ್ ದೇ ಈಟ್ ಅದನ್ನು ಮಾತ್ರ ಅದು ಡೈಜೆಷನ್ ಮಾಡ್ಕೊಳ್ಳುತ್ತೆ. ಇದು ಎನಿಮಲ್ದು ಒಂದು ಬ್ಯೂಟಿಫುಲ್ ಥಿಂಗ್. ಆ್ಯಂಡ್ ಮತ್ತು ಅದ್ರ ಮೆಮೊರಿ ತುಂಬ ಶಾರ್ಪ್ ಇರುತ್ತೆ ಮತ್ತು ಇಂಟೆಲಿಜೆಂಟ್ ಎನಿಮಲ್ ಆಗಿರುತ್ತೆ. ಇನ್ನೊಂದು ಏನಂತಂದರೆ, ಇದನ್ನು ಕೀಸ್ಟೋನ್ ಸ್ಪೀಸಿ ಅಂತ ಕರೀತಾರೆ. ಯಾಕೆ ಕೀಸ್ಟೋನ್ ಸ್ಪೀಸಿ ಅಂತ ಕರೀತಾರೆ ಏಷ್ಯಾಟಿಕ್ ಎಲಿಫೆಂಟ್ನ ಅಂದರೆ, ಅದು 19 ಅವರ್ಸ್ ತಿನ್ನುತ್ತಲ್ಲ, ಆ ಟೈಮಲ್ಲಿ ಅದು ಒಂದು ಎಕಲಾಜಿಕಲ್ ಬ್ಯಾಲೆನ್ಸ್ನ ಕಾಪಾಡ್ತಾ ಇರುತ್ತೆ. ತಿನ್ನುತ್ತೆ ಮತ್ತು ಅದು ಲದ್ದಿ ಜಾಸ್ತಿ ಆಗುತ್ತೆ. ಅದೇನಾಗುತ್ತೆ ಅಂದರೆ, ಈಗ ಮರ ಗಿಡಗಳನ್ನ ತಿಂದಿರೋದು ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತಿರುತ್ತೆ ಮತ್ತು ಕೆಲವು ಸಲ ಅದು ಮರನ ಫುಲ್ ಕಟ್ ಮಾಡಿಬಿಟ್ಟಿರುತ್ತೆ. ಬಟ್ ಅದು ಲದ್ದಿ ಹಾಕಿದಾಗ ಅಲ್ಲಿ ಬೀಜಗಳಿರುತ್ತಲ್ಲ, ಅದರಿಂದ ಮತ್ತೆ ಹೊಸ ಮರಗಳು ಹುಟ್ಕೊಳ್ಳುತ್ತೆ. ಸೊ ಒಂದು ಎಕಲಾಜಿಕಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡುವಂತಹ ಕಾರ್ಯವನ್ನು ಎಲಿಫೆಂಟ್ ಮಾಡುತ್ತೆ. ಹಾಗಾಗಿ ಎಲಿಫೆಂಟ್ ಕನ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಕ್ಲೈಮೇಟಿಗೆ ಕಂಪೇರ್ ಮಾಡಿದರೆ, ಎನ್ವೈರನ್ಮೆಂಟಿಗೆ ಕಂಪೇರ್ ಮಾಡಿದರೆ, ಮತ್ತು ಡೆಫಿನೆಟ್ಲಿ ಎಲಿಫೆಂಟ್ ಒಂಥರ ಹೆರಿಟೇಜ್ ಅನಿಮಲ್ ಅಲ್ವಾ, ನಮ್ಮ ಪ್ರೈಡ್ ಕೂಡ. ಇದೆಲ್ಲದೂ ಕಂಪೇರ್ ಮಾಡಿ ಎಲಿಫೆಂಟು ತುಂಬ ಎಲಿಫೆಂಟ್ ನೀವು ತಿಳ್ಕೊಳ್ತಾ ಹೋದರೆ ಎಲ್ಲ ಪ್ರಾಣಿಗಳು ತುಂಬ ಅನಿಸುತ್ತೆ, ಸ್ಪೆಷಲ್ ಅನಿಸುತ್ತೆ. ಪೆಂಗ್ವಿನ್ ನೋಡಿದ್ರಲ್ವಾ, ಪೆಂಗ್ವಿನ್ ವೆರಿ ಲಾಯಲ್. ರೀಸೆಂಟಾಗಿ ಪೆಂಗ್ವಿನ್ ನ್ಯೂಸ್ ಆಗ್ತಿದೆ, ರೀಲ್ಸ್, ಎಲ್ಲರೂ ಅದನ್ನೇ ಲಾಯಲ್ಟಿ ಅಂತಾರೆ. ಸೊ ಹಾಗೆ ಪ್ರತಿಯೊಂದು ಅನಿಮಲ್ಗೂ ಕೂಡ ಅವ್ರದ್ದೇ ಆದಂತಹ ಸ್ಪೆಸಿಫಿಕೇಶನ್ಸ್ ಇರುತ್ತೆ. ನಾವು ಫರ್ದರ್ ವಿಡಿಯೋಸಲ್ಲಿ 1 by 1 ನೋಡ್ತಾ ಹೋಗೋಣ. ಬಿಕಾಸ್ ನನಗೂ ಪ್ರಾಣಿಗಳಂದರೆ ಇಷ್ಟ ಆಗುತ್ತೆ. ಅಂದರೆ ಐ ಲೈಕ್ ಟು ಸ್ಟಡಿ ಅಬೌಟ್ ದ ಅನಿಮಲ್ಸ್. ಟುಡೇ ವಿಲ್ ಲುಕ್ ಅಬೌಟ್ ದ ಎಲಿಫೆಂಟ್ಸ್. ನೆಕ್ಸ್ಟ್ ವಿಡಿಯೋ ಐ ಟ್ರೈ ಟು ಡೂ ದ ಸ್ನೋ ಲೆಪರ್ಡ್ ಆರ್ ಪ್ರಾಜೆಕ್ಟ್ ಟೈಗರ್, ಬಿಕಾಸ್ ಅದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್. ಐ ನೋ ಇದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ಮಾಡ್ಬೋದು, ಬಟ್ ಸ್ವಲ್ಪ ಡೀಟೇಲಿಂಗಾಗಿ ಮಾತಾಡ್ಬೇಕಂತಂದರೆ ನಾನು ಒಂದೊಂದು ಸ್ಪೆಸಿಫಿಕ್ ವಿಡಿಯೋಸ್ನೇ ಮಾಡಬೇಕಾಗುತ್ತೆ. ನೆಕ್ಸ್ಟು ಸ್ಟೇಟಸ್ಸು, ಇದು ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. IUCN ಸ್ಟೇಟಸಲ್ಲಿ ಇದು ಎಂಡೇಂಜರ್ಡಿಗೆ ಬರುತ್ತೆ. ವೈಲ್ಡ್ ಲೈಫ್ WPA ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಇದು ಶೆಡ್ಯೂಲ್ಡ್ 1 ಬರುತ್ತೆ. ಮತ್ತು ಸೈಟ್ಸಲ್ಲಿ ಅಪೆಂಡಿಕ್ಸ್ 1. ಇದನ್ನು ನೆನ್ಪಿಟ್ಕೊಬೇಕು, ಯಾಕೆಂದರೆ ಎಕ್ಸಾಮಲ್ಲಿ ಇದನ್ನು ಕೂಡ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಇದಾದಮೇಲೆ ಪ್ರಾಜೆಕ್ಟ್ ಎಲಿಫೆಂಟ್ದು ಒಂದು ಸೆಕೆಂಡ್. ಪ್ರಾಜೆಕ್ಟ್ ಎಲಿಫೆಂಟ್ದು ನಿಮಗೆ ಆಬ್ಜೆಕ್ಟಿವ್ ಏನಿತ್ತು ಅಂದರೆ ಸಿಂಪ್ಲಿಫೈಡ್ ಆ್ಯಂಡ್ ಕನ್ಸರ್ವೇಷನ್ ಪ್ಲಾನಿಂಗ್. ನಾನು ಮುಂಚೆನೇ ಹೇಳಿದೆ ನಿಮಗೆ, ಕ್ರಿಯೇಟ್ ಆ್ಯಂಡ್ ಪ್ರಮೋಟ್ ದ ಸ್ಮಾರ್ಟ್ ಪ್ಲಾನ್ಸ್ ಟು ಪ್ರೊಟೆಕ್ಟ್ ದ ಎನಿಮಲ್. ಸೈನ್ಸ್ ಮತ್ತು ಫೈನಾನ್ಷಿಯಲ್ ಇದನ್ನು ಯೂಸ್ ಮಾಡಿಕೊಂಡು ಕನ್ಸರ್ವೇಷನ್ನ ಪ್ಲ್ಯಾನ್ ಮಾಡೋದು. ಮತ್ತು ಇಲ್ಲಿಗಲ್ ಟ್ರೇಡ್, ಇವಾಗ ಅದರದ್ದು ಬೈಯಿಂಗ್ ಮತ್ತು ಸೆಲ್ಲಿಂಗ್ ಆಫ್ ಇಲ್ಲಿಗಲ್ ಟಸ್ಕು ಮತ್ತು ಅದರದ್ದು ಚರ್ಮ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅದೆಲ್ಲನೂ ಕೊಂಡ್ಕೊಳ್ಳೋದು ಮಾರೋದು ಇಲ್ಲಿಗಲಾಗೆ ನಡೆಯುತ್ತೆ, ಯಾಕೆಂದರೆ ಪರ್ಮಿಷನ್ ಇಲ್ಲ. ಆ್ಯಂಡ್ ಪ್ರಿವೆಂಟ್ಸ್ ಡೆತ್, ನಾನು ಹೇಳಿದೆ. ಡೆವಲಪ್ ದ ಅನ್ಯಾಚುರಲ್ ಕಾಸಸ್ ಇರುತ್ತೆ, ನಾನು ಹೇಳಿದ್ನಲ್ಲ, ಕೆಡ್ಡ ತೋಡೋದಿರ್ಬೋದು ಅಥವಾ ಇನ್ನೊಂದು ಮಗದೊಂದು, ಅಂಥದ್ದೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಪ್ರಾಜೆಕ್ಟ್ ಎಲಿಫೆಂಟ್ ಬಂತು. ಮತ್ತು ರೀಸ್ಟೋರ್ ದ ಹೆಬಿಟೇಟ್. ಇವಾಗ ಕೆಲವು ಕಡೆ ಮಲ್ನಾಡು ರೀಜನಲ್ಲಿ ನೀವು ತೊಗೊಂಡ್ರೆ ಕೆಲವು ಅವ್ರದ್ದು ಎಲಿಫೆಂಟ್ ಕಾರಿಡಾರ್ನ ಕ್ಯಾಪ್ಚರ್ ಮಾಡಿಕೊಂಡು ಇದು ಮಾಡಿರ್ತಾರೆ, ತೋಟ ಎಲ್ಲ ಮಾಡಿರ್ತಾರೆ, ಅದನ್ನೆಲ್ಲ ವಾಪಸ್ ತೊಗೊಬೇಕು. ದೆನ್ ರೆಡ್ಯೂಸ್ ದ ಕಾನ್ಫ್ಲಿಕ್ಟ್. ಇಟ್ಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಪೀಪಲ್ ಆ್ಯಂಡ್ ಎಲಿಫೆಂಟ್. ಯಾಕಂದರೆ ರೀಸೆಂಟಲ್ಲಿ ಆಲೂರು ಅಥವಾ ಬೇಲೂರು ಅಲ್ಲೆಲ್ಲ ತುಂಬ ಹಾವಳಿ ಮಾಡಿತ್ತು ಕಾಡಾನೆಗಳು. ಆ್ಯಂಡ್ ಕೆಲವರು ಜನ ತೀರ್ಕೊಂಡ್ರು ಕೂಡ. ಅವಾಗ ಏನಾಗುತ್ತೆ ಅಂತಂದರೆ ದೇ ಹ್ಯಾಡ್ ಟು ಶೂಟ್. ಯಾಕಂತಂದರೆ ಮಾನವನ ಜೀವಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದ್ರಿಂದ ಸಮ್ಟೈಮ್ಸ್ ಮೂಕ ಪ್ರಾಣಿಗಳು ಅವುಗಳ ಪ್ರಾಣವನ್ನು ಕಳ್ಕೊಬೇಕಾಗುತ್ತೆ. ಇದೆಲ್ಲ ನೀವು ಯಾವಾಗಲೂ ಮೇನ್ಸಲ್ಲೂ ಆನ್ಸರ್ ರೈಟಿಂಗಿಗೆ ಯೂಸ್ ಮಾಡ್ಬೋದು. ಪ್ರಿಲಿಮ್ಸಲ್ಲಿ ನಾನು ಹೇಳಿದ್ನಲ್ಲ, ಕೆಲವು ಬೇಸಿಕ್ ಪಾಯಿಂಟ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಒಂದು ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆ ಡೀಟೇಲಿಂಗಾಗಿ ತಿಳ್ಕೊಂಡ್ರೆ ನಿಮಗೆ ಏನೋ ಒಂದು ನನಗೆ ಗೊತ್ತಿದೆ ಅನ್ನೋ ಥರ ಫೀಲ್ ಆಗುತ್ತೆ. ದೆನ್ ಕನ್ಸರ್ವೇಷನ್ ಮೆಷರ್ಸ್ ಯಾವ್ಯಾವುದು ಅಂತಂದರೆ ಪ್ರಾಜೆಕ್ಟ್ ಎಲಿಫೆಂಟು ಮತ್ತು ಹ್ಯಾಬಿಟೇಟ್ ರೀಸ್ಟೋರೇಷನ್ನು, ಆ್ಯಂಟಿ ಪೋಚಿಂಗ್ ಮೆಜರು, ಮತ್ತು ಆ್ಯಸ್ ಐ ಸೆಡ್ ಮೈಕ್
ಇಲಿಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ನ ತಡೆಯೋಕ್ಕೋಸ್ಕರ ಮೈಕ್ ಅನ್ನುವಂತಹ ಒಂದು ಪ್ರೋಗ್ರಾಮ್ನು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ತಂದಿದೆ. ಹೀಗೆ ಒಂದು ಅನಿಮಲ್ನ ಸೇವ್ ಮಾಡೋಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ತನ್ನ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೆ ಅದನ್ನೆಲ್ಲವನ್ನು ಮಾಡ್ತಾ ಇದೆ. ಸೊ ನಾವು ಕೂಡ ಪಬ್ಲಿಕ್ಕು ಕೂಡ ಸುತ್ತಮುತ್ತಲಿನ ಜನರಿಗೂ ಕೂಡ ಅದ್ರದ್ದು ಅವೇರ್ನೆಸ್ ಮೂಡಿಸಿ ನಮ್ಮ ಒಂದು ಸ್ವತ್ತು, ನಮ್ಮ ಒಂದು ಸಂಪತ್ತು ಆದಂತಹ ನೈಸರ್ಗಿಕವಾದ ಸಂಪನ್ಮೂಲಗಳನ್ನು ನಾವು ಉಳಿಸ್ಕೊಬೇಕು. ಅದು ಲಿವಿಂಗ್ ಥಿಂಗ್ಸ್ ಆಗಿರ್ಬೋದು, ನಾನ್ ಲಿವಿಂಗ್ ಥಿಂಗ್ಸ್ ಆಗಿರ್ಬೋದು. ಯಾಕಂತಂದರೆ ಎಕಲಾಜಿಕಲಿ ನಾವು ಕರೆಕ್ಟಾಗಿ ಬದುಕಬೇಕು ಅಂತ ಅಂದರೆ ಕೀಸ್ಟೋನ್ ಸ್ಪೀಸೀಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಒನ್ ಆಫ್ ದ ಲಾರ್ಜೆಸ್ಟ್ ಕೀಸ್ಟೋನ್ ಸ್ಪೀಸಿ ಅಂತಂದರೆ ಅದು ಎಲಿಫೆಂಟ್. ಸೊ ಅದನ್ನು ಕನ್ಸರ್ವ್ ಮಾಡೋದು ಎಲ್ಲ ಮನುಷ್ಯರ ಕರ್ತವ್ಯ, ನಾಟ್ ಓನ್ಲಿ ಭಾರತೀಯರ ಕರ್ತವ್ಯ, ಪ್ರಪಂಚದ ಎಲ್ರದ್ದು ಕರ್ತವ್ಯ. ನಿಮಗೆ ಇದು ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಅನ್ಕೊತೀನಿ. ಯಾರಿಗಾದರೂ ಈ ಟಾಪಿಕ್ಕಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸಿ ಬೇರೆಯವ್ರಿಗೂ ಕಳ್ಸೋಣ ಅಂತಂದರೆ ಯು ಕ್ಯಾನ್ ಶೇರ್ ದಿಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.